ಎಲ್ಲಿ ಪಂಡಿತ್ರೆ? ನಮ್ಮವ್ವ ಕಿರ್ಚಾಡೋ ಶಬ್ದನೇ ಕೇಳ್ತಿಲ್ಲ. ಕಿರ್ಚಾಡಿಗೆ ಉಸಿರ್ಬೇಕಲ್ವಾ? ಹೆದರ್ಕೋಬೇಡ, ಉಸಿರೇ ಹೊಂಟೋಯ್ತು ಅಂತ ಹೇಳಲಿಲ್ಲ. ಕಿರ್ಚಿ ಕಿರ್ಚಿ ವಾಂತಿ ಮಾಡಿ ಸುಸ್ತಾಗಿ ಪ್ರಜ್ಞೆ ಹೊಂಟೋಗಿದೆ. ಹೋಗಿ ನೋಡು. ಪ್ಲೀಸ್ ಇಂದು, ಐ ಆಮ್ ವೆರಿ ಸಾರಿ. ನನಗೆ ನಿಜವಾಗ್ಲೂ ಅಷ್ಟು ಕೆಟ್ಟ ಮನ್ಸಿಲ್ಲ. ನಿನಗೆ ಗೊತ್ತಲ್ವಾ, ಒಂದ್ಸಲ ಅಲ್ಲ 2 ಸಲ ಸಾಯಕ್ಕೆ ಅಂತ ಹೋದೋಳ ನಾನೇ ಕಾಪಾಡಿದ್ದೀನಿ. ನೀನ್ ಕಾಪಾಡಿ ಇನ್ನು ಅರ್ಧ ಗಂಟೆನೂ ಆಗಿಲ್ಲ. ನೀನೇ ನನ್ನ ಸಾಯಿಸೋದಕ್ಕೆ ಹೊರಟಿದ್ಯಲ್ಲ. ಪ್ಲೀಸ್ ಇದ್ದು, ಪ್ಲೀಸ್ ಕಾಪಾಡು. ತಪ್ಪು ಮಾಡಿದೆ, ನೀನು ದೊಡ್ಡ ತಪ್ಪು ಮಾಡಿದ್ಯಾ. ನಿನ್ನ ಸಾಯಿಸಕ್ ಹೋಗಿ ನಾನೇ ಸಾಯ್ತಿದ್ದೆ. ಬಿಟ್ಟು ಬಿಡ್ಬೇಕಿತ್ತು, ಆಗ ನೀನ್ ನೆಮ್ಮದಿಯಾಗಿ ಬದುಕಿರ್ತಿದ್ದೆ. ನನ್ನನ್ನು ಉಳಿಸಿ ದೊಡ್ಡ ತಪ್ಪು ಮಾಡಿದೀಯಾ. ಆದ್ರೆ ನಾನು ಆ ತಪ್ಪು ಮಾಡಲ್ಲ ಕಣೆ. ವಿಷಯ ಇಲ್ಲಿ ತನಕ ಬಂದ್ಮೇಲೆ ಇನ್ನೂ ನೀನ್ ಬದುಕಿರೋದು ಚೆನ್ನಾಗಿರಲ್ಲ. ಬೇಕಿದ್ರೆ ನಾನೇ ಸಾರಿ ಕೇಳ್ತೀನಿ ಐಶ್ವರ್ಯ. ಐ ಆಮ್ ವೆರಿ ವೆರಿ ಸಾರಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಗುಡ್ ಬಾಯ್. ಅಯ್ಯೋ ಪ್ಲೀಸ್ ಪ್ಲೀಸ್ ನನ್ನ ಕೈ ಬಿಡ್ಬೇಡ ಇಂದು. ಇವತ್ತಿಗೆ ನನ್ನ ಹಾಗೆ ತೀರ್ತು. ಐಶ್ವರ್ಯ ಸತ್ಲು. ಅಣ್ಣ, ಇವತ್ತು ನಿನ್ನ ಆತ್ಮಕ್ಕೆ ಸಮಾಧಾನ ಸಿಕ್ತು ಅಲ್ವಾ? ನಾನು ನಿನ್ ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀನಿ ಅಲ್ವಾ? ಇವತ್ತಿಂದ ಈ ಮನೆಗೆ ನಾನೇ ಯಜಮಾನಿ. ರಾಣಿ ರಾಣಿ ತರ ಬದುಕ್ತೀನಿ. ನೋಡ್ತಾ ಇರು. ನೋಡಿ. ಓಹೋ, ಬೆವರ್ತಾ ಇದ್ದಾರೆ. ಎಲ್ಲ ಒಳ್ಳೇದಿತ್ತು. ಮೈನಲ್ಲಿ ವಿಷ ಎಲ್ಲ ಹೊರಗಡೆ ಬಂದ್ಬಿಟ್ರೆ ಎಂತ ಔಷಧಿ ಕೊಟ್ಟಿವಿ ನೀನು. ಇದೇನು ವೈದ್ರೆ ಇದು? ಇನ್ನು ಕಣ್ಣೆ ಬಿಟ್ಟಿಲ್ಲ, ಆಗ್ಲೇ ಹುಷಾರಾಗವ್ರೆ ಅನ್ನಂಗೆ ಹೇಳ್ತಿದ್ದೀರಲ್ಲ. ತಡ್ಕೊಳ್ಳಿ ಯಜಮಾನ್ರೆ, ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ರಿ ಹೆಂಗೆ? ಇನ್ನು ಒಂದೆರಡು ಗಳಿಗೆ ಕಳೆದ್ರೆ ಕಂಡ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನು 2 ಹಿಂಗೆ ಮಾಡಿಸ್ಬೇಕು, ತಿನ್ನಿಸ್ಬೇಕು, ವಾಂತಿ ಮಾಡಿಸ್ಬೇಕು. ಮಾದೇಶ, ಏನಳೆಮಯ ಮಾಡೋದೀಗ? ಅಲ್ಲ, ಒಂದ್ಕಿತ ವಾಂತಿ ಮಾಡಿಸಿದಕ್ಕೆ ಕಳ್ಳು ಬಳ್ಳಿ ಎಲ್ಲ ಕಿತ್ಕೊಂಬಂದಂಗಾಯ್ತು. ತಿರ್ಗಾ ತಿನ್ನಿಸ್ಬೇಕು, ವಾಂತಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಯ್ತಾವನಲ್ಲ ಅವನು. ಏನ್ ಮಾಡೋದು ಮಾವ? ಅವ್ವ ಹುಷಾರಾಗ್ಬೇಕು ಅಂದ್ರೆ ಅವ್ರು ಹೊಳ್ದಂಗೆಲ್ಲ ಮಾಡ್ಲೇಬೇಕು. ಶಿವನೇ, ನಿಮ್ಮ ಅವ್ವ ಆ ಪಾಟಿ ನೋವ ಹೆಂಗಪ್ಪ ಸಹಿಸ್ಕೋತಾಳೆ? ಇನ್ನೇನ್ ಮಾಡು ಅಂತ ಅತ್ತೆ? ಅದ್ಯಾವ್ರೇನಾದ್ರು ಇನ್ನೊಬ್ರು ನೋವನ್ನೆಲ್ಲ ನೀನ್ ಮಡಿಕೊ ಅಂತ ಹೇಳಿದ್ರೆ ನಮ್ಮ ಅವ್ವನ್ ನೋವೆಲ್ಲ ನಾನು ತಗೊಬಿಡ್ತಾ ಇದ್ದೆ. ಆದ್ರೆ ಹಂಗಾಗಕ್ಕಿಲ್ವೇ?
ಯಾಕೋ ಗೊತ್ತಿಲ್ಲ ಮಾವ, ಬಹಳ ಸಂಕಟ ಆಯ್ತಾ ಅದೇ. ಈ ಟೈಮ್ನಾಗೆ ಐಸು ಮೇಡಮ್ ಅವರು ನನ್ನ ಜೊತೆ ಇದ್ದಿದ್ರೆ ಸಂದಾಗಿರ್ತಿತ್ತೋ ಏನೋ. ಅವ ನಾನು ಕಣವ, ನಿನ್ ಮಗ ರಂಗೇಗೌಡ. ನನ್ನ ಕಡೆ ನೋಡವ, ಮಾತಾಡವ. ಮಗ ಮಾತಾಡಕ್ ಆಯ್ತದೇನವ? ಯಾಕ್ಲ ಅಳ್ತಾ ಇದೆಯಾ? ನಂಗೇನಾಗದೆ? ನೀನ್ ಇವಾಗ ಮಾತಾಡ್ತಿದ್ಯಾ ಕಣವ, ಆದ್ರೆ ಹೊತ್ತಿಗೆ ಮುಂಚೆ ನೋಡ್ಬೇಕಾಗಿತ್ತು. ನಿನ್ ಕಣ್ಣೆ ಕಲ್ಸೋಯ್ತಾ ಇದ್ವು. ನಮ್ಗೆಲ್ಲ ಜೀವನೇ ಹೋಗಿ ಬಂದಂಗದೆ ಕಣವ. ಏನಾಯ್ತವ ನಿಮ್ಗೆ? ಇದ್ದಕ್ಕಿದ್ದಂಗೆ ಯಾಕಂಗಾಯ್ತು? ಇಲ್ಲೇ ಕಣವ, ಚಂದ್ರಾಯಪಟ್ಟಣದ ಹತ್ರ ಗುಂಜಳ್ಳಿ ಅಂತ ನಾಟಿ ಮಾಡೋ ಸಿದ್ದಪ್ಪ ಅವ್ರ ಹತ್ರ ಕರ್ಕೊಂಬಂದಿದೀವಿ. ಅವ್ರು ಅದೇನೋ ಪವಾಡನೇ ಮಾಡಿ ನಿನ್ನ ಉಳ್ಸ್ಕೊಂಡ್ಬಿಟ್ರು ಕಣವ. ನೀ ಯಾಕೆ ಒಳಿಯ ಕಾಂಚನ? ಕಣ್ಗುಡ್ಡೆ ಒಂದು ಅಲ್ಗಾಡೋದ್ ಬಿಟ್ರೆ ದೇಹ ಮರ್ಗೊಟ್ಟೋಗಿತ್ತು. ಆ ಮಹದೇಶ್ವರ ನಾಣೆಗೂ ನಮ್ಗೆ ಏನೇನೋ ಅನ್ನಿಸ್ಬಿಟ್ಟಿತ್ತು. ಅಲ್ಲ ಕಣ್ ತೆಗಿಯವ್ವ, ಹಿಂಗೆ ಬಿ ಸುಗರು ಪಗರು ಅದ್ಯಾವ್ದು ಇರ್ಲಿಲ್ಲ. ಇದ್ದಕ್ಕಿದ್ದಂಗೆ ಅದ್ ಯಾಕೆ ಹಿಂಗಾಗೋಯ್ತು ಅಂತೀನಿ. ಯಾಕೋ 2 ದಿನದಿಂದ ಮೈ ಜಡ್ಗಡ್ದಂಗೆ ಆಗ್ತಿತ್ತು. ಅದು ಜಾಸ್ತಿಯಾಗಿ ಹಿಂಗೆ ಆಗ್ಬಿಟ್ಟದೇನೋ. ಹೇಗೆ ಹುಷಾರಾಗೇನಲ್ಲ ಬಿಡು. ಇನ್ಮಂತ್ಗೆ ನನ್ನ ಆರೋಗ್ಯವ ಜೋಪಾನವಾಗಿ ನೋಡ್ಕೊತೀನಿ. ಹ್ಞೂ ಕಣವ, ಇನ್ಮ್ಯಾಕೆ ನಾನು ನಿನ್ ಕುಟೇನೆ ಇದ್ದು ನಿನ್ನ ಜೋಪಾನವಾಗಿ ನೋಡ್ಕೊತೀನಿ. ಮೊದಲು ಆ ಮಾದೇಶ್ವರನ್ ಬೆಟ್ಟಕ್ಕೆ ಹೋಗಿ ಅವನಿಗೆ ಪೂಜೆ ಮಾಡಿಸ್ಕೊ ಬರ್ಬೇಕು ಕಣವ. ಹೂವು ಕಾಯಿಯೆಲ್ಲ ಇಟ್ಕೊಂಡಿದ್ದೀರಮ್ಮ? ಹೂನಪ್ಪ, ಇಟ್ಕೊಂಡಿದ್ದೀನಿ. ಅದೇನಪ್ಪ ಇದ್ದಕ್ಕಿದ್ದಾಗ ದೇವಸ್ಥಾನಕ್ಕೆ ಬರ್ಬೇಕನ್ನಿಸ್ತು? ಯಾಕೋ ಗೊತ್ತಿಲ್ಲ ಪುಟ್ಟ, ಬೆಳಗ್ಗೆಯಿಂದ ಮನಸ್ಸಿಗೆ ಏನೋ ಒಂಥರ ತಳಮಳ ಆಗ್ತಾ ಇದೆ. ಈಗ ಆದಾಗೆಲ್ಲ ನಾನು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಲ್ವಾ, ಹೆಂಗೆ ಗೊತ್ತಲ್ಲ. ಅದು ಗೊತ್ತು ಬಿಡಪ್ಪ. ಒಟ್ನಲ್ಲಿ ನಿಮ್ಮ ಮನ್ಸಿಗೆ ಸಮಾಧಾನ ಆದ್ರೆ ಅಷ್ಟೇ ಸಾಕು. ಹೌದಮ್ಮ, ಯಾಕೋ ಸಮಾಧಾನನೇ ಆಗ್ತಿಲ್ಲ. ಬೆಳಗ್ಗೆಯಿಂದ ನಿಮ್ಮ ಅಕ್ಕ ಅಳಿಯಂದ್ರ ಜ್ಞಾಪಕ ಬರ್ತಾನೆ ಇದೆ. ಅವರಿಬ್ರು 1-2 ದಿವಸ ನಮ್ಮ ಮನೇಲಿ ಇದ್ದು ಹೋಗಿದ್ದು ಎಷ್ಟು ಖುಷಿಯಾಗಿತ್ತಲ್ವಾ. ಮದುವೆ ಆದ್ಮೇಲೆ ಇಷ್ಟು ದಿವಸಕ್ಕೆ ಅವಳು ತುಂಬಾ ಸಂತೋಷವಾಗಿದ್ದಾಳೆ ಅಂತ ನನಗನ್ನಿಸ್ತು. ಸದಾಕಾಲ ಹೀಗೆ ಇರ್ಲಿ ಅಂತ ಆಸೆನೂ ಆಗ್ತಾ ಇದೆ. ಅದಕ್ಕೆ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ನಿನ್ನೂ ಕರ್ಕೊಂಬಂದ. ಅಪ್ಪ, ಅಕ್ಕನಿಗೆ ಫೋನ್ ಮಾಡಿದ್ರಾ? ಮಾಡಿದ್ದೆಮ್ಮ, ಆದ್ರೆ ಬೆಳಗ್ಗೆಯಿಂದ ಸಿಗ್ತಾನೆ ಇಲ್ಲ. ನಾಟ್ ರೀಚಬಲ್ ಅಂತ ಬರ್ತಿದೆ. ಫೋನ್ ಏನಾದ್ರೂ ಪ್ರಾಬ್ಲಮ್ ಆಗಿದೆಯೋ ಏನೋ. ಬಾವನಿಗೆ ನಾನೇ ಫೋನ್ ಮಾಡ್ಲಾ? ಅಯ್ಯೋ ಬೇಡಮ್ಮ, ಪಾಪ ಅವ್ರು ಎಲ್ಲಿರ್ತಾರೋ ಏನೋ, ಆಮೇಲೆ ನಾನೇ ಮಾಡ್ತೇನೆ.
ಇದ್ದೀರಾ? ಮೊದಲೇ ಮನಸ್ಸಿಗೆ ಏನೋ ಕಳಬಳ ಆಗ್ತಿತ್ತು, ಅಷ್ಟು ಸಾಲದು ಅಂತ ಈಗ ಹೀಗೆ ಬೇರೆ ಆಗೋಯ್ತಲ್ಲ. ಅಪ್ಪ, ಅರ್ಶಿನ ಕುಂಕುಮ ಎಲ್ಲ ಚಲ್ಲೋಗಿದೆ, ಹೂ ಕೂಡ ಹಾಳಾಗಿದೆ. ನಾನು ಹೋಗ್ಬಿಟ್ಟು ಬೇರೆ ತೊಗೊಂಬರ್ತೀನಿ, ನೀವಿಲ್ಲೇ ನಿಂತೀರಿ. ಆಯ್ತಮ್ಮ. ಹಾಯ್, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಆ ನೆಮ್ಮದಿನ ಹುಡ್ಕೊಂಡು ನಿನ್ನ ಹತ್ರ ಬಂದ್ರೆ ನೀನು ಇನ್ನಷ್ಟು ನೆಮ್ಮದಿ ಹಾಳಾಗೋ ಥರ ಮಾಡ್ತಿದೀಯಲ್ಲಮ್ಮ. ಯಾರಿಗೂ ಏನು ತೊಂದರೆ ಆಗದಿರೋ ಥರ ನೋಡ್ಕೋತಾಯಿ, ಎಲ್ರಿಗೂ ಒಳ್ಳೇದು ಮಾಡಮ್ಮ. ಏನಮ್ಮ, ಈಗ ಹೇಗಿದ್ದೀರಿ? ಚಂದಾಗಿ ಸ್ವಲ್ಪ ಹುಷಾರಾಗಿವ್ನಿ ಅನಿಸ್ತದೆ. ಅದನ್ನ ನೀವ್ ಹೇಳ್ಬೇಕೇನ್ರಿ, ನಾನು ಹೇಳ್ಬೇಕಲ್ಲಮ್ಮ. ಪಂಡಿತ್ರೆ, ನಮ್ಮ ಅವ್ವ ಸಾನೆ ಸುಸ್ತಾದಂಗೆ ಕಾಣ್ತಾಳೆ. ಹಾಲು ಹಣ್ಣು ಏನಾದರೂ ಕೊಡ್ಬೋದಾ? ನೀರ್ ಬಿಟ್ಟು ಏನು ಕೊಡುವಂಗಿಲ್ಲ, ಇನ್ನೆರಡು ದಿವಸ ಹಿಂಗೆ. 1 ಗಂಟೆ ಬಿಟ್ಟು ಮತ್ತೆ ಔಷಧಿ ಕೊಡ್ತೀನಿ, ಹಿಂಗೆ ವಾಂತಿ ಮಾಡಬೇಕು, ಆಯ್ತಾ? ಅಯ್ಯೋಯ್ಯೋಯ್ಯೋ ತೆಗೆಯವಾ, ಮೊದಲನೇ ಸಲವೇ ನಮ್ ಕೈನಾಗ ನೋಡಕ್ಕೆ ಆಗ್ನಿಲ್ಲ. ಈ ವಯ್ಯ ನಿನ್ನ ಅಟ್ಟಿ ಕಳ್ಸೋದ್ರೊಳಗೆ ನರ್ಕ ತೋರಿಸ್ಬಿಡ್ತಾನೆ. ಏ, ಇದೇನ್ ಮುದ್ದು ಹಿಂಗಂದಿಯೇ? ಆ ಯಪ್ಪಂಗೆ ಸುಮ್ಕೆ ಮಾಡಕ್ಕೆ ತೀಟಿಯೇ? ಸರಿ ಹೋಗ್ಬೇಕು ಅಂದ್ರೆ ಅವ್ರು ಹೇಳ್ದಾಗ ಮಾಡ್ಲೇಬೇಕಲ್ವೇ? ಹೌದೌದು, ನಾವು ಇಲ್ಲಿಗೆ ಬಂದಾಗ ಅವ್ವ ಹೆಂಗಿದ್ಲು, ಅದೇ ಒಂದು ಮಾತನ್ನು ಆಡ್ತಿರ್ಲಿಲ್ಲ. ಕಣ್ಬಿಟ್ಟು ನೋಡ್ತಾ ಇದ್ರು, ಮೈಮ್ಯಾಗ ಒಂಚೂರು ಪ್ರಜ್ಞೆನೇ ಇರ್ಲಿಲ್ಲ. ಆದ್ರೆ ಈಗ ನೋಡು ಹೆಂಗ್ ಹುಷಾರಾಗವಳೆ ಅಂತ. ಓ ಕಣ್ಣ ಮಗ, ಒಳ್ಳೇದಾಯ್ತದೆ ಅನ್ನೋವಾಗ ಅದ್ ಮುಂಚೆ ವಿಪರೀತ ಕಷ್ಟ ಬಂದೋಯ್ತದೆ. ಬರ್ತದೆ ಹೋಯ್ತದೆ, ಅದಕ್ಕೆಲ್ಲ ಎದ್ರಕಬಾರ್ದು ಕಣ್ಲ. ಅದೇನೇನು ಔಷಧಿ ಕೊಟ್ಟಾರೋ ಕೊಡ್ಲಿ, ಎಲ್ಲಾನು ತಕ್ಕತೀನಿ. ಹಣೆ ಬರದಲ್ಲಿ ಏನೇನಾಯ್ತು ಎಲ್ಲ ಅನುಭವಿಸವ. ಒಂದ್ ಮಾತು ಹೇಳ್ತೀನಿ ಕಣವ, ನಿನ್ ಸಂಕಟ ತಡಿ ನಡ್ದೆ ಒದ್ದಾಡ್ತಿದ್ರೆ ನನ್ಗೆ ಅದನ್ನ ನೋಡೋಕ್ಕೂ ಆಗ್ನಿಲ್ಲ, ಕೇಳಿಸ್ಕೊಳಕ್ಕೂ ಆಗ್ನಿಲ್ಲ. ಕಿವಿ ಮುಚ್ಕೊಂಡು ಆಚಿ ಕೊಂಡೋದೆ ಕಣವ. ಆ ಪಾಪ ಅತ್ತೆ ಮಾವನೇ ನಿನ್ನ ಸಂದಾಗ ನೋಡ್ಕೊಂಡಿದ್ದು. ನಂಗೆ ಗೊತ್ತು ಕಣ್ಲ ಮಗ, ನಿಮ್ಮ ಅವ್ವಂಗೆ ಹೊಸಿ ನೋವಾದ್ರು ನಿಂಗೆ ಸಹಿಸ್ಕೊಳಕ್ ಆಯ್ಕಿಲ್ಲ. ಸಂದಾಗಿರಪ್ಪ, ಯಾವಾಗ್ಲೂ ನೆಗ್ನೆಗ್ತ ಸಂದಾಗಿರು ಮಗ. ಹಲೋ, ಯಾವಾಗ ಇದೆಲ್ಲ ಹೆಂಗಾಯ್ತು? ಈಗೆಲ್ಲವ್ರೆ ಏನಾಯ್ತಾ? ಇದ್ಯಾಕ್ಲ ಒಳ್ಳೆ ಗರ ಬಿಡ್ದಾನೆ ಕೂತ್ಬಿಡಿ. ಮಗ ಯಾಕಪ್ಪ, ಏನಾಯ್ತು? ಮಾತಾಡ್ಲ ಮಗ. ಅಪ್ಪ ಅಪ್ಪ, ಐಸು ಮೇಡಮರು ಧೀರಜ್ ಅವ್ರ ಗುಡಿಗೆ ಹೋಗಿದ್ರಂತೆ ಕಣವ. ಏನಾಯ್ತಲ್ಲ? ಅಲ್ಲಿ ಅಲ್ಲಿ ಬೆಟ್ಟದಿಂದ ಕಾಲ್ ಜಾರಿ ಕೆಳಗೆ ಬಿದ್ಬಿಟ್ರಂತೆ ಕಣವ. ಅಯ್ಯೋ ಶಿವನೇ, ಇದೇನಪ್ಪ, ಎಂತ ಗಾಚಾರ ಇದು? ಹೀಗವಳು ಹೆಂಗವಳಂತೆ ಮಗ. ಅಯ್ಯೋ ಮಾದೇಶ್ವರ, ಹುಷಾರಾಗವಳೆ ತಾನೆ? ಅಯ್ಯೋ ಯಾಕ್ಲ ಮಗ ಹಿಂಗ್ ಕುಂತ್ಕೊಂಡ್ಬಿಟ್ಟೆ?
ಎದ್ದು ಹೋಗ್ಲಾ? ಮೊದಲು ಹೋಗಿ ನನ್ನ ಸೊಸೆಗೆ ಏನಾಗದೆ ಅಂತ ನೋಡೋಗ್ಲ ಮಗ. ನನ್ನ ಬಗ್ಗೆ ನೀನು ಏನು ಚಿಂತೆ ಮಾಡ್ಬಿಡ ಕಣ್ಣ. ಹೋಗಿ ಮೊದಲು ನಿನ್ನ ಹೆಂಡ್ರು ನೋಡೋಗ ಮಗ. ಹೆಂಗವಳೆ ಅಂತ ನೋಡು ಹೋಗು ಮಗ, ಹೋಗ್ಲಾ? ಇದೇನ್ಲ ಅಳಿಮಯ್ಯ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ನಿಮ್ಮವನ್ನ ನಾನು ನಿಮ್ಮ ಮತ್ತೆ ನೋಡ್ಕೊತೀವಲ್ಲ, ಮತ್ತೆ ಹೋಗಿ ನಿನ್ನ ಹೆಂಡ್ತಿಗೆ ಏನಾಗದೆ ಅಂತ ನೋಡ್ಲಾ? ಕರೆ ನಡಿಲ, ನೀ ಹೇಳ ಮ್ಯಾಕೆ ಅವ್ವ, ಐಸು ಮೇಡಮ್ಗೆ ಏನೂ ಆಗದೆ ಇರಲಿ ಅಂತ ಆಶೀರ್ವಾದ ಮಾಡವ. ಎಲ್ಲ ಒಳ್ಳೇದೇ ಆಗ್ಲಿ ಅಂತ ಅರ್ಕೆ ಕಟ್ಕ. ನಾನು ಹೋಗಿ ಬರ್ತೀನಿ. ಅವ ಅವನು ಹುಷಾರಾಗಿ ನೋಡ್ಕೊಳ್ಳಿ. ಯಾಕೋ ಇವತ್ತು ನನ್ನ ಮನಸ್ಸಿಗೆ ತುಂಬಾ ಕಳವಳ ಆಗ್ತಿದೆಯಲ್ಲ, ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನೀನೇ ಕಾಪಾಡ್ಬೇಕು ತಾಯಿ. ನಾನು ಪ್ರತಿ ಸಲ ಆಪರೇಷನ್ ಮಾಡೋದಕ್ಕೆ ಮುಂಚೆ ನಿನ್ನ ಕೈ ಮುಗಿತೀನಿ, ಬೇಡ್ಕೋತೀನಿ. ನಮ್ಮ ಪ್ರಯತ್ನ, ಜ್ಞಾನ ಎಲ್ಲದಕ್ಕೂ ಮೀರಿದ್ದು ಇನ್ನೇನೋ ಇದೆ. ಅದು ನೀನೇ ಅಂತ ನಂಬಿದ್ದೀನಿ ತಾಯಿ. ಬೆಳಗ್ಗೆಯಿಂದ ಪದೇ ಪದೇ ನನ್ನ ಮಗಳು ಅಳಿಯ ನೆನಪಾಗ್ತಾ ಇದ್ದಾರೆ. ಒಂಥರ ಸಂಕಟನೂ ಆಗ್ತಿದೆ. ಅವಳು ಫೋನ್ಗೂ ಸಿಗ್ತಿಲ್ಲ. ಈ ಫೀಲಿಂಗ್ ನ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ. ತಾಯಿ, ನೀನು ಮಾತ್ರ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರ್ತೀಯ. ಎಲ್ರನ್ನೂ ಚೆನ್ನಾಗಿಟ್ಟಿರಮ್ಮ, ಎಲ್ರನ್ನೂ ಚೆನ್ನಾಗಿಟ್ಟಿರು. ಇದೇ ನನ್ನ ಪ್ರಾರ್ಥನೆ. ಇದೇನಿದು? ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಪ್ರತಿಫಲ ಅಂತ ಎಡಗಡೆಯಿಂದ ಹೂ ಬಿತ್ತ, ಅಥವಾ ತಾನೇ ಬಿತ್ತ? ಇದು ಜಸ್ಟ್ ಕೋಇನ್ಸಿಡೆನ್ಸಾ? ಒಂದು ಅರ್ಥ ಆಗ್ತಿಲ್ವಲ್ಲ. ಯಜಮಾನ್ರೆ, ಕಾಯಿ ಹಾಳಾಗ್ಬಿಟ್ಟಿದೆ. ಭಯಪಡ್ಬೇಕಾದದ್ದೇನಿಲ್ಲ. ಬೇರೆ ಕಾಯಿ ತಗೊಂಬನ್ನಿ, ಆ ಕಾಯಿ ಕಾಪಾಡು. ಪುರೋಹಿತರು ಹೇಳಿದ್ದು ಕೇಳಿಸ್ತಿಲ್ವಮ್ಮ? ಹುಟ್ಟು ಮಕ್ಕಳೆಲ್ಲ ಬದುಕತ್ವ, ಹಾಗೆ ಮರದಲ್ಲಿ ಬಿಡೋ ಕಾಯೆಲ್ಲ ಚೆನ್ನಾಗಿರಲ್ಲ. ಒಮ್ಮೊಮ್ಮೆ ಹೀಗಾಗತ್ತೆ. ನೀನೇನು ಹೆದರ್ಕೋಬೇಡ, ಹೋಗಿ ಹೊಸ ಕಾಯಿ ತಗೊಂಬ. ಅವಳಿಗೇನೋ ಧೈರ್ಯ ಹೇಳಿ ಕಳಿಸ್ದೆ, ಆದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಲ್ಲಿ ಯಾಕೆ ಇವತ್ತು ಇಷ್ಟೊಂದು ಆತಂಕ, ಭಯ ಆಗ್ತಾ ಇದೆ. ತಾಯಿ, ನೀನೇ ಕಾಪಾಡಬೇಕಮ್ಮ, ನೀನೇ ಕಾಪಾಡಬೇಕು. ಹೌದು, ನಾನೇ ಮಾತಾಡ್ತಾ ಇದ್ದೇನೆ. ಹೇಳಿ. ಏನ್ ಹೇಳ್ತಾ ಇದ್ದೀರಾ? ಈಗ ಎಲ್ಲಿದ್ದಾಳ ಅವಳು? ಬೇಡ ಬೇಡ, ಇಲ್ಲಿಗೆ ಅಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ, ಬೇಗ ಕರ್ಕೊಂಬನ್ನಿ. ಇದಕ್ಕೇನಾ?
ಇದಕ್ಕೆ ನಾ ಬೆಳಗ್ಗೆಯಿಂದ ನನ್ನ ಮನಸ್ಸಲ್ಲಿ ಇಷ್ಟೊಂದು ತಳಮಳ ಸಂಕಟ ಆಗ್ತಾ ಇದ್ದಿದ್ದು. ತಾಯಿ, ನಿನ್ನ ಸನ್ನಿಧಾನಕ್ಕೆ ಬಂದ ಮೇಲೂ ಇಂಥ ಸುದ್ದಿ ಕಿವಿಗೆ ಬೀಳೋ ತರ ಮಾಡ್ಬಿಟ್ಟಿಯಲ್ಲಮ್ಮ. ಭಗವತಿ, ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಏನು ಆಗ್ಬಾರ್ದು. ಹಾಗೆ ನೋಡ್ಕೋ ತಾಯಿ, ಅವಳನ್ನು ಕಾಪಾಡಮ್ಮ, ಕಾಪಾಡು.